ಇದಾಗ್ಲೇ ನಿಮ್ಮೆಲ್ರಿಗೂ ಗೊತ್ತಾಗಿರುತ್ತೆ, ಮಕ್ಕಳ ಪಾಲಿಗೆ ಅಮೃತ ಆಗಿರುವಂತಹ ತಾಯಿಯ ಎದೆ ಹಾಲು ವಿಷವಾಗ್ತಿದೆ ಅನ್ನುವಂಥದ್ದು. ಇದೊಂದು ಆಘಾತಕಾರಿ ಸತ್ಯ ಅಂತಲೇ ಹೇಳ್ಬಹುದು. ಜಗತ್ತಲ್ಲಿ ಯಾವುದ್ರಲ್ಲಿ ವಿಷ ಇಲ್ಲ ಹೇಳಿ? ನಾವು ಉಸಿರಾಡೋ ಗಾಳಿಯಿಂದ ಹಿಡಿದು ತಿನ್ನೋ ಆಹಾರದಲ್ಲೂ ಕೂಡ ರಾಸಾಯನಿಕಗಳು ಇದ್ದೇ ಇರುತ್ತವೆ. ಆದ್ರೆ ತಾಯಿಯ ಎದೆ ಹಾಲಲ್ಲೂ ಕೂಡ ವಿಷ ಇದೆ ಅನ್ನುವಂಥದ್ದು ನಿಜಕ್ಕೂ ಅಚ್ಚರಿ, ಗಾಬರಿ ಪಡುವಂತ ವಿಚಾರನೆ ಸರಿ. ಪಾಟ್ನಾದ ಮಹಾವೀರ್ ಕ್ಯಾನ್ಸರ್ ಸಂಸ್ಥೆ ಮತ್ತೆ ಸಂಶೋಧನಾ ಕೇಂದ್ರದ ಡಾಕ್ಟರ್ ಅರುಣ್ ಕುಮಾರ್ ಹಾಗೇನೆ ಪ್ರೊಫೆಸರ್ ಅಶೋಕ್ ಘೋಷ್ ಅವರ ನೇತೃತ್ವದಲ್ಲಿ ನಡೆದಂತ ಅಧ್ಯಯನವನ್ನ ನವದೆಹಲಿಯ ಏಮ್ಸ್ ನ ಜೀವ ರಸಾಯನ ಶಾಸ್ತ್ರ ವಿಭಾಗದ ಡಾಕ್ಟರ್ ಅಶೋಕ್ ಶರ್ಮಾ ಅವರ ತಂಡ ಅವರ ಒಂದು ಸಹಯೋಗದೊಂದಿಗೆ 2021ರಿಂದ ಅಕ್ಟೋಬರ್ 2024ರ ಜುಲೈವರೆಗೆ ನಡೆಸಲಾಗಿತ್ತು. ಭೋಜ್ಪುರ, ಬೇಗುಸರಾಯ್, ಸಮಸ್ತಿಪುರ, ಖಗಾರಿಯಾ, ಇನ್ನು ಕಟಿಹಾರ್ ಮತ್ತೆ ನಳಂದಾ ಜಿಲ್ಲೆಗಳ 17ರಿಂದ 35 ವರ್ಷ ವಯಸ್ಸಿನ 40 ಮಹಿಳೆಯರ ಎದೆ ಹಾಲಿನ ಮಾದರಿಗಳನ್ನ ಸಂಗ್ರಹಿಸಿ ವಿಶ್ಲೇಷಿಸಲಾಗಿತ್ತು. ಎಲ್ಲಾ 40 ಮಾದರಿಗಳಲ್ಲೂ ಕೂಡ ಯುರೇನಿಯಂ ಅಂದ್ರೆ ಯುರೇನಿಯಂ 238 ಪತ್ತೆಯಾಗಿದೆ. ಪ್ರತಿ ಲೀಟರ್ ಹಾಲಿನಲ್ಲಿ ಯುರೇನಿಯಂ ಪ್ರಮಾಣ 0 ಇಂದ 5.25 ಮೈಕ್ರೋಗ್ರಾಂ ನಡುವೆ ಇರುವಂತದ್ದು ಕಂಡು ಬಂದಿದೆ. ಅತ್ಯಧಿಕೃತ ಮಟ್ಟ ಖಗಾರಿಯಾ ಮತ್ತೆ ಕಟಿಹಾರ್ ಜಿಲ್ಲೆಗಳಲ್ಲೂ ಕೂಡ ಕಂಡು ಬಂದಿದ್ರೆ, ನಳಂದಾದಲ್ಲಿ ತುಲನಾತ್ಮಕವಾಗಿ ಅಂದ್ರೆ ಜಡ್ಜ್ ಮಾಡುವಂತಹ ಒಂದು ಪರಿಸ್ಥಿತಿಯಲ್ಲಿ ಕಡಿಮೆ ಮಟ್ಟ ದಾಖಲಾಗಿದೆ. ಹಾಲ್ನಲ್ಲಿ ಯುರೇನಿಯಂ ಎಲ್ಲಿಂದ ಬಂದಿದೆ ಅನ್ನೋದು ಇನ್ನೂ ಕೂಡ ಸಂಪೂರ್ಣ ಸ್ಪಷ್ಟ ಆಗಿಲ್ಲ. ಆದ್ರೆ ಬಿಹಾರದ ಅಂತರ್ಜಲದಲ್ಲಿ ದೀರ್ಘಕಾಲದಿಂದ ಯುರೇನಿಯಂ ಕಲುಷಿತಗೊಂಡಿರುವಂತದ್ದು ಗೊತ್ತಿರುವಂತ ಸಂಗತಿ. ಈ ಕಲುಷಿತ ನೀರನ್ನ ಕುಡಿಯೋದು ಅಥವಾ ಅದರಿಂದ ನೀರಾವರಿ ಮಾಡಿದಂತ ಆಹಾರ ಪದಾರ್ಥಗಳ ಸೇವನೆಯಿಂದ ತಾಯಿ ದೇಹಕ್ಕೆ ಯುರೇನಿಯಂ ತಲುಪಿ ಹಾಲಿನ ಮೂಲಕ ಮಗುವಿಗೆ ಹರಡುತ್ತೆ ಅನ್ನುವಂತ ಶಂಕೆ ವ್ಯಕ್ತವಾಗಿದೆ. ಇನ್ನು ಅಧ್ಯಯನ ಸಹ ಈ ಒಂದು ಮಾಹಿತಿಯನ್ನ ನೀಡಿರುವಂತದ್ದು. ಹಾಗಿದ್ರೆ ಯುರೇನಿಯಂ ಹೇಗೆ ತಾಯಿಯ ಹಾಲಿಗೆ ಬರುತ್ತೆ? ಯುರೇನಿಯಂ ಹೊಂದಿರುವಂತ ಕಲ್ಮಶ ನೀರನ್ನ ಕುಡಿಯೋದ್ರಿಂದ, ಅಂದ್ರೆ ನಾವು ಕೂಡ ಫಿಲ್ಟರ್ಸ್ ಅನ್ನ ಯೂಸ್ ಮಾಡ್ತೀವಿ. ಯಾಕೆ? ನಮಗ್ ಗೊತ್ತಿರುವಂತದ್ದು ಏನೋ ಕೊಳೆ ನೀರು ಅದು ಇದು ಫಿಲ್ಟರ್ ಆಗಿ ಬರುತ್ತೆ ಅನ್ನುವಂಥದ್ದು. ಆದ್ರೆ ಸೈಂಟಿಫಿಕ್ ಆಗಿ ನೋಡ್ತಾ ಹೋಗೋದಾದ್ರೆ ಸಾಕಷ್ಟು ಖನಿಜಗಳು, ಎಲಿಮೆಂಟ್ಸು ಈ ನೀರಲ್ಲಿ ಅಂದ್ರೆ ನಾವು ಬಳಸುವಂತ ನೀರಲ್ಲಿ ಇರುವಂತದ್ದು. ಅದನ್ನೆಲ್ಲ ಫಿಲ್ಟರ್ ಮಾಡಿ ಕೊಡ್ಲಿ ಅಂತಾನೆ ನಾವು ಫಿಲ್ಟರ್ಸ್ ಅಲ್ಲೂ ಕೂಡ ಯುರೇನಿಯಂ ರಿಲೇಟೆಡ್ ಏನೋ ಬರ್ದಿರೋದನ್ನ ನಾವು ನೋಡಿರ್ತೀವಿ. ಯುರೇನಿಯಂನ ಇದು ಹೈಡ್ ಮಾಡುತ್ತೆ ಅನ್ನುವಂಥದ್ದನ್ನ ನೀವು ಹೋಗಿ ಚೆಕ್ ಮಾಡ್ಬೋದು. ಸೊ ಆ ರೀತಿಯಾಗಿ ಅಂತರ್ಜಲದಿಂದ ಅಂದ್ರೆ ಬೋರ್ವೆಲ್ ಅಲ್ಲಿ ನಾವೇನು ನೀರನ್ನ ಪಡ್ಕೋತೀವಿ, ಆ ನೀರಲ್ಲಿ ಸಾಕಷ್ಟು ಖನಿಜಗಳು ಇರುವಂತದ್ದು ಗೊತ್ತೇ ಇರುವಂತದ್ದು. ಏನೋ ಪ್ರದೇಶದ ಮಲಿನ ವಾತಾವರಣ, ಮಣ್ಣು ಅಥವಾ ನೀರು ಮಾಲಿನ್ಯ ಇರುವಂತಹ ಪ್ರದೇಶದಲ್ಲಿ ವಾಸ ಮಾಡ್ತಿರುವವರಿಗೆ ಇದರ ಅಪಾಯ ಹೆಚ್ಚು ಅಂತಲೇ ಹೇಳ್ಬೋದು. ಇನ್ನು ನಮ್ಮ ಬೆಂಗಳೂರಿನ ವಾತಾವರಣವನ್ನ ನೋಡಿದಾಗ ಬಿಹಾರದಲ್ಲಿ ಇರುವಂತ ಈ ಸಮಸ್ಯೆ ನಮ್ಮ ಬೆಂಗಳೂರಿಗೂ ಬರೋದು ಆಶ್ಚರ್ಯ ಏನಲ್ಲ. ಈ ಸಮಸ್ಯೆಗೆ ಪರಿಹಾರ ಕೂಡ ಅಷ್ಟು ಸುಲಭದ ಮಾತಲ್ಲ. ಹಾಗಾಗಿ ತಾಯಂದಿರೇ ತಮ್ಮ ಕೈಲಾದಷ್ಟು ಈ ಸಮಸ್ಯೆ ನಿಮ್ಮ ಬಳಿ ಸುಳಿಯದಂತೆ ಜಾಗೃತರಾಗಿರಿ. ಯುರೇನಿಯಂ ಇದ್ರೆ ಏನ್ ತೊಂದರೆ ಆಗುತ್ತೆ ಅಂತ ನೋಡ್ತಾ ಹೋಗೋದಾದ್ರೆ, ಇದು ಒಂದು ಭಾರವಾದ ಲೋಹ ಮತ್ತೆ ರೇಡಿಯೋ ಆಕ್ಟಿವ್ ಅಂಶಗಳನ್ನ ಇದು ಹೊಂದಿರುತ್ತೆ. ಇದು ಮೂತ್ರಪಿಂಡ ಹಾನಿ ಮಾಡುವಂತ ಸಮಸ್ಯೆಯನ್ನ ಉಂಟು ಮಾಡುತ್ತೆ. ನರವೈಜ್ಞಾನಿಕ ತೊಂದರೆಗಳು ಅಂದ್ರೆ ನಮ್ಮ ನರ್ವ್ ಅಲ್ಲಿ ವೀಕ್ ಮಾಡುತ್ತೆ. ಮಕ್ಕಳ ಬೆಳವಣಿಗೆಯಲ್ಲಿ ತಡೆ ಅಂದ್ರೆ ಅವರು ಬೆಳವಣಿಗೆ ಆಗುವಂಥದ್ದು, ಅದು ಇನ್ಸೈಡ್ ಆಗಿರ್ಬೋದು ಔಟ್ಸೈಡ್ ಆಗಿರ್ಬೋದು, ಬೆಳವಣಿಗೆ ಕುಂಠಿತ ಆಗುತ್ತೆ. ಮತ್ತೆ ದೀರ್ಘಕಾಲದಲ್ಲಿ ಕ್ಯಾನ್ಸರ್ ಅಪಾಯವನ್ನ ಹೆಚ್ಚಿಸುತ್ತೆ ಅಂತ ವೈದ್ಯಕೀಯ ತಜ್ಞರು ಎಚ್ಚರಿಸಿದ್ದಾರೆ. ಬಿಹಾರದಲ್ಲಿ ಕುಡಿಯೋ ನೀರು ಮತ್ತೆ ಕೃಷಿಗೆ ಅಂತರ್ಜಲದ ಮೇಲೆ ಅತಿ ಹೆಚ್ಚಿನ ಅವಲಂಬನೆ, ಕೈಗಾರಿಕಾ ತ್ಯಾಜ್ಯದ ಸಂಸ್ಕರಣೆಯ ಕೊರತೆ, ರಾಸಾಯನಿಕ ಗೊಬ್ಬರ ಮತ್ತೆ ಕೀಟನಾಶಕಗಳ ಅತಿಯಾದ ಬಳಕೆ ಇವೆಲ್ಲವೂ ಕೂಡ ಮಣ್ಣು ಮತ್ತೆ ನೀರಿನ ಕಲುಷಿತಕ್ಕೆ ಮುಖ್ಯ ಕಾರಣಗಳಾಗಿವೆ ಅಂತ ಸಂಶೋಧಕರು ತಿಳಿಸಿದ್ದಾರೆ. ಈ ಅಧ್ಯಯನ ರಾಜ್ಯ ಮತ್ತೆ ಕೇಂದ್ರ ಸರ್ಕಾರಗಳಿಗೆ ತೀವ್ರ ಎಚ್ಚರಿಕೆಯ ಸಂದೇಶ ಆಗಿರುವಂತದ್ದು. ಅಂತರ್ಜಲದ ಗುಣಮಟ್ಟ ಸುಧಾರಣೆ, ಸುರಕ್ಷಿತ ಕುಡಿಯೋ ನೀರಿನ ಒದಗಿಸುವಿಕೆ, ಇನ್ನು ತಾಯಂದಿರ ಆರೋಗ್ಯ ಕಾಳಜಿಗೆ ತುರ್ತು ಕ್ರಮಗಳ ಅಗತ್ಯ ಇದೆ ಅಂತ ತಜ್ಞರು ಒತ್ತಿ ಹೇಳ್ತಾ ಇದ್ದಾರೆ. ಇನ್ನು ಬರೀ ಬಿಹಾರ ಮಾತ್ರ ಅಲ್ಲ, ಈ ಒಂದು ಪರಿಸ್ಥಿತಿ ಎಲ್ಲೆಡೆ ಹರಡುವಂತ ಸಾಧ್ಯತೆಗಳು ಇದ್ದೇ ಇದೆ. ಯಾಕಂದ್ರೆ ಈ ಒಂದು ಪೊಲ್ಯೂಷನ್ ಇರುವಂತ ಒಂದು ಕಡೆ ಹೆಚ್ಚಾಗಿ ಹರಡುವಂತ ಸಾಧ್ಯತೆಗಳಿರುತ್ತೆ. ಇನ್ನು ಅಂತರ್ಜಲದ ಮೇಲೆ ಡಿಪೆಂಡ್ ಆಗಿರುವವರಿಗೆ ಕೂಡ ಈ ಒಂದು ಸಾಧ್ಯತೆ ಇರುತ್ತೆ. ಆದ್ರೆ ಇದಕ್ಕೆ ಸ್ಟಡೀಸ್ ಆಗ್ಬೇಕು. ಸ್ಟಡೀಸ್ ಆಗಿ ಯಾವ ರೀತಿಯಾಗಿ ಜಾಗೃತಿಯನ್ನ ತಗೋಬೇಕು ಅನ್ನೋದನ್ನ ನಿರ್ಧಾರ ಮಾಡ್ಕೊಂಡು ಅದರ ತಕ್ಕಂತೆ ನಡ್ಕೊಂಡು ಹೋದ್ರೆ ಈ ಒಂದು ಸಮಸ್ಯೆಯನ್ನ
ಈ ಒಂದು ಆಘಾತಕಾರಿ ಸಮಸ್ಯೆಯನ್ನ ನಾವು ಗೆಲ್ಲಬಹುದಾಗಿದೆ. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ? ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ. ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ. ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನೂ ಕೊಡ್ತೀವಿ. ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ.